ಶ್ರೀ ಗುರುಭ್ಯೋ ನಮಃ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ನಾನು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮುಖ್ಯವಾದಂತಹ ಆಚಮನ ಎಂಬಂತಹ ವಿಷಯವನ್ನು ಆಧರಿಸಿ ಯಥಾಮತಿ ವಿಷಯ ಪ್ರಸ್ತಾಪಿಸಲು ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಿಂದೆ ಎಷ್ಟೋ ಧಾರ್ಮಿಕ ವಿಚಾರಗಳ ಬಗ್ಗೆ ನನ್ನ ಬುದ್ಧಿಮಟ್ಟಕ್ಕೆ ಅನುಸಾರವಾಗಿ ವಿಷಯ ಪ್ರಸ್ತಾವನೆಯನ್ನು ಮಾಡಿಕೊಂಡಿದ್ದೇನೆ. ಶಾಸ್ತ್ರದ ಚೌಕಟ್ಟನ್ನು ಮೀರದೆ, ಅದು ಬಹಳ ಮುಖ್ಯವಾದದ್ದು. ಯಾವುದೂ ಸ್ವಂತ ಅಭಿಪ್ರಾಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಧಾರ್ಮಿಕ ವಿಚಾರಗಳಲ್ಲಿ. ಎಲ್ಲವೂ ಕೂಡ ಶಾಸ್ತ್ರದ ಪರಿಮಿತಿಯಲ್ಲಿಯೇ, ಶಾಸ್ತ್ರದ ಚೌಕಟ್ಟಿನಲ್ಲಿಯೇ ಮಾತಾಡಬೇಕಾಗ್ತದೆ. ನಮ್ಮ ಮನಸ್ಸಿಗೆ ಬಂದ ಹಾಗೆ ಈ ಕರ್ಮಾಂಗಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುವುದಂತಾದರೆ ಋಷಿಗಳು ಆ ತಪಸ್ಶಕ್ತಿಯಿಂದ ಅಷ್ಟೆಲ್ಲ ಗ್ರಂಥ ರಾಶಿಯನ್ನು ರಚಿಸುವ ಅಗತ್ಯವೇ ಇರಲಿಲ್ಲ. ಇದನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಆ ವಿಧಿವಿಧಾನಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಕೇಳಿದರೆ ಆಚಮನ ಅಂತ ಹೇಳುವಂಥದ್ದು. ಯಾವುದೇ ಒಂದು ಪೂಜೆ, ಯಜ್ಞ, ಹವನ ಅಥವಾ ಸಂಸ್ಕಾರ ಕರ್ಮಗಳಿಗೆ ನಾವು ಕುಳಿತುಕೊಂಡ ಕೂಡಲೇ ಮೊದಲಿಗೆ ಪುರೋಹಿತರು ಹೇಳುವಂಥದ್ದು ಆಚಮನವನ್ನು ಮಾಡಿ ಅಂತ. ಆಚಮನವನ್ನು ಮಾಡಿಯೇ ನಾವು ಮುಂದಿನ ಕರ್ಮಕ್ಕೆ ಪ್ರವೃತ್ತರಾಗ್ತೇವೆ. ಯಾಕೆ? ಅದು ಶುದ್ಧಿಗೋಸ್ಕರವಾಗಿ ಇರತಕ್ಕಂತಹ ಒಂದು ಕರ್ಮ. ಮೊದಲು ಶರೀರವನ್ನು ಶುದ್ಧಿ ಮಾಡಿಸಿಕೊಂಡಾಗಲೇ ಮುಂದಿನ ಕರ್ಮಕ್ಕೆ ನಾವು ಅರ್ಹರಾಗುವುದು. ಸ್ನಾನವನ್ನು ಮಾಡಿರ್ತೇವೆ, ಅದು ಸರಿಯಾದ ವಿಚಾರ. ಆದರೂ ಕೂಡ ಮಂತ್ರೋಕ್ತವಾದಂತಹ ಒಂದು ಆ ಸ್ನಾನವೂ ಕೂಡ ಅಲ್ಲಿ ಅಗತ್ಯವಾಗಿರುವುದರಿಂದ ಆಚಮನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ನೀವು ಸ್ಮೃತಿಯನ್ನು ನೋಡಿ, ಪುರಾಣವನ್ನು ನೋಡಿ, ಧರ್ಮಶಾಸ್ತ್ರವನ್ನು ನೋಡಿ, ಎಲ್ಲ ಕಡೆಯಲ್ಲೂ ಕೂಡ ಆಚಮನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ದೌರ್ಭಾಗ್ಯ ಅಂತ ಹೇಳಿದರೆ, ಇವತ್ತು ಕುಳಿತುಕೊಂಡಂತಹ ಯಜಮಾನನಿಗೆ ಆಚಮನ ಮಾಡು ಅಂತ ಹೇಳಿದರೆ ಗೊತ್ತಾಗುವುದಿಲ್ಲ. ಅವನಿಗೆ 3 ಬಾರಿ ನೀರನ್ನು ಕುಡಿದು 1 ಸರ್ತಿ ಹರಿವಾಣಕ್ಕೆ ಬಿಡು ಅಂತ ಹೇಳಬೇಕು. ಅಲ್ಲಿಯವರೆಗೆ ನಮ್ಮ ಪರಿಸ್ಥಿತಿ ಬಂದಿದೆ. ದೊಡ್ಡ ಪೂಜೆಯನ್ನು ಮಾಡಿ, ಯಾಗಯಜ್ಞವನ್ನು ಮಾಡಿ ಅಂತ ನಾವೇವನ ಹತ್ರ ಹೇಳುವುದಿಲ್ಲ. ಮೊದಲಿಗೆ ಕೂತ್ಕೊಂಡ ಕೂಡಲೇ ಪುರೋಹಿತರು ಆಚಮನವನ್ನು ಮಾಡಿ ಅಂತ ಹೇಳಿದರು. ಅವನಿಗೆ ಆ ಶಬ್ದದ ಅರ್ಥವೇ ಗೊತ್ತಿಲ್ಲದಂತಹ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅಂದರೆ ಕರ್ಮಾಂಗದ ಪ್ರಾಥಮಿಕ ಜ್ಞಾನವೂ ಕೂಡ ನಮಗೆ ಇಲ್ಲ, ಜ್ಞಾನದ ಕೊರತೆ. ಹಾಗೆ ಆಗಬಾರದು. ಆಚಮನವನ್ನು ಮಾಡಿ, ಪ್ರಾಣಾಯಾಮ ಮಾಡಿ ಅಂತ ಹೇಳಿದರೆ, ಪ್ರಾಣಾಯಾಮ ಮಾಡಿ ಅಂತ ಹೇಳಿದರೆ ಮೂಗನ್ನು ಹಿಡ್ಕೊಳ್ತಾರಷ್ಟೇ. ಆಗ ಆ ಮೂಗನ್ನು ಯಾಕೆ ಹಿಡ್ಕೊಳ್ತೇವೆ? ಆ ಸಮಯದಲ್ಲಿ ಗಾಳಿಯನ್ನು ಹೇಗೆ ತೆಗೆದುಕೊಳ್ಬೇಕು, ಗಾಳಿಯನ್ನು ಹೇಗೆ ಬಂಧಿಸಿಡಬೇಕು, ಹೇಗೆ ಹೊರಗೆ ಬಿಡಬೇಕು, ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಅದೇ ಬೇರೆ ಎಲ್ಲ ಲೌಕಿಕವಾದಂತಹ ವಿಚಾರ ನಮಗೆ ಗೊತ್ತುಂಟು. ಪ್ರತಿಯೊಂದು ಕೂಡ ನಾವು ಶ್ರದ್ಧೆಯಿಂದ ಕೇಳ್ತೇವೆ, ತಿಳ್ಕೊಳ್ತೇವೆ. ಇದನ್ನು ಕೇಳಿ ಆಚರಿಸುವ ಒಂದು ಬುದ್ಧಿಮಟ್ಟ ನಮಗೆ ಇಲ್ಲದ ಹಾಗೆ ಆಗಿದೆ. ಇದು ನಮ್ಮ ಶೋಚನೀಯ ಸ್ಥಿತಿ. ತುಂಬ ದುಃಖ ಆಗ್ತದೆ ನಮಗೆ. ಇದು ಪ್ರಾಥಮಿಕ ಜ್ಞಾನ. ಪ್ರಾಥಮಿಕ ಜ್ಞಾನದಲ್ಲೇ ನಾವು ಏನು ತಿಳುವಳಿಕೆ ಇಲ್ಲದವರಾಗಿದ್ದೇವೆ. ಇರಲಿ, ಅದು ತಿಳ್ಕೊಳ್ಬೇಕು ಅಂತಲೇ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಆಚಮನ ಅಂತ ಹೇಳುವಂಥದ್ದು ಕರ್ಮಾಂಗದಲ್ಲಿ ಬಹಳ ಮುಖ್ಯವಾದದ್ದು. ದ್ವಿರಾಚಮ್ಯ. ಎಷ್ಟು ಬಾರಿ ಆಚಮನ ಮಾಡಬೇಕು ಅಂತ ಕೇಳಿದರೆ ಕರ್ಮಾಂಗದಲ್ಲಿ ಮೊದಲಿಗೆ 2 ಬಾರಿ ಆಚಮನವನ್ನು ಮಾಡಬೇಕು. ಕರ್ಮಾಂತ್ಯದಲ್ಲಿಯೂ ಕೂಡ 2 ಬಾರಿ ಆಚಮನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಗೊತ್ತಾಯಿತಾ? ಆ ಪ್ರಕಾರವಾಗಿ ಅಂತಹ ಆಚಮನದಲ್ಲಿ 6 ವಿಧವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶುದ್ಧಂ ಶೌಚಂ ಚಾಚಮನಂ ಪೌರಾಣಂ ವೈದಿಕಂ ತಥಾ ತಾಂತ್ರಿಕಂ ಶ್ರೌತಮಿತ್ಯಾಹು ಷಡ್ವಿಧಂ ಶ್ರುತಿಚೋದಿತಂ ಅಂತ ಹೇಳಿದರು. 6 ವಿಧವಾದಂತಹ ಆಚಮನ: ಶುದ್ಧಾಚಮನ, ಶೌಚಾಚಮನ, ಮತ್ತು ಪೌರಾಣ, ವೈದಿಕ, ತಾಂತ್ರಿಕ ಮತ್ತು ಶ್ರೌತಾಚಮನ ಅಂತ 6 ವಿಧಗಳನ್ನು ಹೇಳಿದ್ದಾರೆ. ಅದು ಯಾವಾಗ ಆಚಮನವನ್ನು ಮಾಡಬೇಕು ಅಂತ ಹೇಳಿ, ಪೌರಾಣಿಕ ಕರ್ಮದಲ್ಲಿ ಪೌರಾಣಾಚಮನ, ಅದೇ ರೀತಿಯಾಗಿ ಶುದ್ಧಿ ಕರ್ಮದಲ್ಲಿ ಶುದ್ಧಾಚಮನ, ಅದೇ ರೀತಿಯಾಗಿ ತಾಂತ್ರಿಕ ಕರ್ಮದಲ್ಲಿ ತಾಂತ್ರಿಕ ಆಚಮನ, ಸಂಸ್ಕಾರ ಕರ್ಮದಲ್ಲಿ ವೈದಿಕ ಆಚಮನ, ಅದೇ ರೀತಿಯಾಗಿ ಮತ್ತು ಶ್ರೌತ ಕರ್ಮದಲ್ಲಿ ಶ್ರೌತಾಚಮನ. ಹೀಗೆ ವಿಭಾಗಗಳನ್ನು ಹೇಳಿದ್ದಾರೆ. ಶ್ರೌತಾಚಮನಕ್ಕೆ ಇನ್ನೂ ಒಂದು ವಿನಿಯೋಗವೂ ಕೂಡ ಇದೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಹೀಗೆ 6 ವಿಧವಾದಂಥ ಆಚಮನ ಉಂಟು. ನಮಗೆ ಗುರು ಉಪದೇಶ ಇದ್ದ ಹಾಗೆ ಕೆಲವರು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ
ಎಂಬಂತಹ ಮಂತ್ರಗಳಿಂದ ಆಚಮನವನ್ನು ಮಾಡ್ತಾರೆ. ಇನ್ನೊಂದಷ್ಟು ಜನ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ, ಅಥರ್ವವೇದಾಯ ನಮಃ, ಇತಿಹಾಸ ಪುರಾಣೇಭ್ಯೋ ನಮಃ ಅಂತ ಆಚಮನವನ್ನು ಮಾಡ್ತಾರೆ. ಇರಲಿ, ಅದಕ್ಕೆಲ್ಲದಕ್ಕೂ ಕೂಡ ಪ್ರಮಾಣ ಇದೆ. ಅವರವರ ಗುರೂಪದೇಶದ ಪ್ರಕಾರವಾಗಿ ಅದು ಮಾಡಬೇಕು. ಏನೇ ಇರಲಿ ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಮತ್ತು ಒಂದಷ್ಟು ಜನ ಆಚಮನ ಮಾಡಿ ಅಂತ ಹೇಳಿದರೆ ಕೈಗೆ ನೀರು ಹಾಕಿ ಈಗ 3 ಸಲ ಕುಡಿಯುವಂಥದ್ದು ಇಲ್ಲ. ಅದಕ್ಕೆ ವ್ಯವಸ್ಥೆಯನ್ನು ಹೇಳಿದ್ದಾರೆ, ಅದಕ್ಕೆ ನಿಯಮವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಆಚಮನವನ್ನು ಮಾಡಬೇಕು. ಗೋಕರ್ಣಾಕೃತಿ ಹಸ್ತದಿಂದ ಒಂದು ಉದ್ದು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ನಾವು ಪ್ರಾಶನ ಮಾಡಬೇಕು. ಅದು ಯಾವಾಗ ಹೃದಯ ಕಮಲದಲ್ಲಿ ಹೋಗಿ ಸೇರ್ತದೋ ಆಗ ನಾವು ಶುದ್ಧರಾದೆವು ಅಂತ ಲೆಕ್ಕ. ಇದು ಆಚಮನದ ವಿಧಿ. ಇದಕ್ಕೆ ಆಧಾರ ಏನು ಅಂತ ಕೇಳಿದರೆ ಹೇಳ್ತಾರೆ, ಪ್ರಕ್ಷಾಲ್ಯಪಾದೌ ಹಸ್ತೌ ಚ ತ್ರಿಪ್ಪೆಬೇತ್ ಅಂಬು ವೀಕ್ಷಿತಂ ಮಾಶಮಗ್ನಂತು ತದ್ವಾರಿ ಹೃದ್ಗತಂತು ವಿಶುದ್ಧ್ಯತಿ. ಗೋಕರ್ಣಾಕೃತಿ ಹಸ್ತೇನ ಮಾಶಮಗ್ನಂ ಜಲಂ ಪಿಬೇತು ಅಂತ ಹೇಳಿದರು. ನಾವು ಸ್ನಾನ ಮಾಡಿ ಬಂದರೆ ಸೀದಾ ಕೂತ್ಕೊಂಡು ಆಚಮನವನ್ನು ಮಾಡ್ತೇವೆ. ನೋಡಿ, ಭಸ್ಮಧಾರಣೆಯನ್ನು ಮಾಡುವಾಗಲೂ ಕೂಡ ಭಸ್ಮಧಾರಣೆ ಮಾಡುವ ಮೊದಲು 2 ಬಾರಿ ಆಚಮನವನ್ನು ಮಾಡಿ ಮತ್ತೆ ಭಸ್ಮಧಾರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿರುವಂಥದ್ದು ಆಚಮನ ಅಂತ ಹೇಳುವಂಥದ್ದು ನಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಅಥವಾ ಇಂತಹ ಮಾತುಗಳಿಂದ ಗೊತ್ತಾಗ್ತಾ ಇದೆ. ಆ ಪ್ರಕಾರವಾಗಿ ಇಲ್ಲದಿದ್ದರೆ ಸ್ನಾನ ಮಾಡಲಿಲ್ಲ ಅಂತ ಆದರೆ ಹಸ್ತವು ಪಾದವು ಚ ಪ್ರಕ್ಷಾಲ್ಯ, ಚೆನ್ನಾಗಿ ಕೈಕಾಲನ್ನು ತೊಳೆದುಕೊಂಡು ಬಂದು ಆಸನದಲ್ಲಿ ಕುಳಿದುಕೊಂಡು ತ್ರಿಪ್ಪೆಬೇತ ಅಂಬು ವೀಕ್ಷಿತಂ, ಕೈಗೆ ನೀರನ್ನು ಹಾಕಿ ಆ ನೀರನ್ನು ನೋಡಿ, ವೀಕ್ಷಿತಂ ಅಂತ ಹೇಳಿದ್ದಾರೆ, ಚೆನ್ನಾಗಿ ನೋಡಿಕೊಂಡು 3 ಬಾರಿ ನೀರನ್ನು ಕುಡಿಯುವಂಥದ್ದನ್ನು ಆಚಮನ ಅಂತ ಹೇಳ್ತಾರೆ. ಹೇಗೆ ಕುಡಿಯುವುದು? ಸುಮ್ಮನೆ ಕೈಗೆ ಹಾಕಿ ಕುಡಿಯುವುದಾ? ನಾನು ಹೇಳಿದ ಹಾಗೆ ಮಾಶಮಗ್ನಂತು ತದ್ವಾರಿ ಹೃದ್ಗತಂತು ವಿಶುದ್ಧ್ಯತಿ. ಮಾಶಮಗ್ನಂ ಅಂತ ಹೇಳಿದರೆ ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳುವಂಥದ್ದು, ತುಂಬ ಹಾಕಿ ಕುಡಿಯುವಂಥದ್ದು. ಕೆಲವರು ಶಬ್ದ ಮಾಡ್ತಾರೆ, ಹೀಗೆ ಶಬ್ದವನ್ನು ಮಾಡಿ ಕುಡಿತಾರೆ, ಅದೂ ಕೂಡ ತಪ್ಪು. ಕೆಲವರು ಬಾಯಿಗೆ ಎಂಜಿಲು ಮಾಡ್ತಾರೆ, ಬಾಯಿಯ ಒಳಗೆಲ್ಲ ಹಾಕ್ತಾರೆ, ನಾಲಿಗೆಯನ್ನು ತಾಗಿಸ್ತಾರೆ, ಇದು ಕೂಡ ಶುದ್ಧ ತಪ್ಪು. ಯಾವಾಗಲೂ ಕೂಡ ಆ ಹಸ್ತ ಅಂತ ಹೇಳುವಂಥದ್ದು ನಮ್ಮ ತುಟಿಗಳಿಗೆ ತಾಗಿದ್ರೆ ಅಲ್ಲಿ ಎಂಜಲು ದೋಷ ಇಲ್ಲ, ಗೊತ್ತಾಯ್ತಾ? ಎಲ್ಲಿಯಾದರೂ ಬಾಯಿಯ ಒಳಗೆ ಅಥವಾ ನಾಲಿಗೆಗೆ ತಾಗಿಸುವಂಥದ್ದು ಮತ್ತು ಶಬ್ದವನ್ನು ಮಾಡಿ ಕುಡಿಯುವಂಥದ್ದು ಇದೆಲ್ಲವೂ ಕೂಡ ಶಾಸ್ತ್ರಕ್ಕೆ ವಿರೋಧವಾದದ್ದು. ಹೀಗೆ ಮಾಡಿದರೆ ಸುರಾಪಾನ ಸಮಂಭವೇತ್ ಅಂತ ಹೇಳಿದ್ದಾರೆ. ಅದು ಹೆಂಡ ಕುಡ್ದ ಹಾಗೆ ವಿನಃ ಅಲ್ಲಿ ಆಚಮನದ ನೀರನ್ನು ಕುಡ್ದ ಹಾಗೆ ಅಲ್ಲ ಅಂತ ಹೇಳುವಂಥದ್ದು ಋಷಿಗಳ ಮಾತಿನ ತಾತ್ಪರ್ಯ. ಹಾಗೆ ಗೋಕರ್ಣಾಕೃತಿ ಹಸ್ತೇನ, ಕೈ ಹೇಗಿರಬೇಕು? ಗೋಕರ್ಣಾಕೃತಿ. ಗೋಕರ್ಣಾಕೃತಿ ಅಂತ ಹೇಳಿದರೆ ಹೀಗೆ ನೋಡಿ, ಇದನ್ನು ಗೋಕರ್ಣಾಕೃತಿ ಅಂತ ಹೇಳ್ತಾರೆ. ಗೋವಿನ ಕಿವಿಯ ಹಾಗೆ ಇರುವ ಹಾಗೆ ಕೈಯನ್ನು ಮಡಚಿಕೊಂಡು ಈ ರೀತಿಯಲ್ಲಿ ಅಲ್ಲಿ ನೀರನ್ನು ಹಾಕಿಕೊಂಡು ಕುಡಿಯುವಂತಹ ಒಂದು ವಿಧಿ. ಮಾಶಮಗ್ನಂ ಜಲಂ ಪಿಬೇತ್ ಆಗ ಹೇಳಿದ ಹಾಗೆ ಇದು ಸರಿಯಾಗಿ ಆಚಮನವನ್ನು ಮಾಡತಕ್ಕಂತಹ ವಿಧಾನ. ಹಾಗೆ ಆಚಮನವನ್ನು ಮಾಡುವಂಥದ್ದು 3 ಬಾರಿ ನಮಗೆ ಉಪದೇಶವಾದಂತಹ ಮಂತ್ರಗಳಿಂದ ಆಚಮನವನ್ನು ಮಾಡಿ ಮತ್ತೆ ಇಂದ್ರಿಯಗಳನ್ನು ಆ ನಮ್ಮ ಕೈಯ ಬೆರಳುಗಳಿಂದ ಮುಟ್ಟಿಸುವಂಥದ್ದು. ಈಗ ಗೋವಿಂದಾಯ ನಮಃ ಅಂತ ಆಯಿತು, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ನಾವು ನೀರನ್ನು ಪ್ರಾಶನ ಮಾಡ್ತೇವೆ. ತದನಂತರ ಗೋವಿಂದಾಯ ನಮಃ ಅಂತ ಕೈಯನ್ನು ತೊಳ್ಕೊಳ್ಳುವಂಥದ್ದು. ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೀಗೆ 24 ನಾಮಗಳು ಶ್ರೀಕೃಷ್ಣಾಯ ನಮಃ ಅಂತ ಬರ್ತದೆ. ಅಲ್ಲಿಯವರೆಗೆ ದೇಹದ ಬೇರೆ ಬೇರೆ ಅಂಗಗಳನ್ನು ಮುಟ್ಟಿಕೊಳ್ಳುವಂಥದ್ದು. ಆಗ ಏನಾಗ್ತದೆ, ಆ ಎಲ್ಲ ಅಂಗಗಳಲ್ಲಿಯೂ ಕೂಡ ಏನಾಗ್ತದೆ, ಒಂದು ಚೈತನ್ಯ ಬರ್ತದೆ, ಅಲ್ಲಿ ದೇವತಾ ಸಾನ್ನಿಧ್ಯ ಪ್ರಾಪ್ತಿಯಾಗ್ತದೆ ಎಂಬಂತಹ ಉದ್ದೇಶದ. ಅಂದರೆ ಕರ್ಮದ ಆರಂಭದಲ್ಲಿ ಆಚಮನವನ್ನು ಮಾಡಿ ತನ್ನ ದೇಹವನ್ನೇ ಮಂತ್ರಮಯವಾಗಿ ಮಾಡಿಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆ ಈ ಆಚಮನ ಅಂತ ಹೇಳುವಂಥದ್ದು. ನಮಗೆ ನೋಡುವಾಗ 3 ಬಾರಿ ನೀರು ಕುಡಿಯುವುದು ಅಂತ ಕಾಣ್ತದೆ, ಆದರೆ ಇಷ್ಟೆಲ್ಲ ವಿಷಯಗಳು ಅದರಲ್ಲಿದೆ. ಅದರಿಂದ ಯಾವುದನ್ನು ಮಾಡುವುದಾದರೂ ನಾವು ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಗೋಕರ್ಣಾಕೃತಿ ಹಸ್ತದಿಂದ ಒಂದು ಉದ್ದು ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಪ್ರಾಶನವನ್ನು ಮಾಡಿದಾಗ ಹೃದ್ಗತಂತು ವಿಶುದ್ಧತೆ, ಅದು ಹೃದಯ ಕಮಲಕ್ಕೆ ಹೋದಾಗ ನಾವು ಶುದ್ಧರಾದೆವು ಅಂತ ಅರ್ಥ. ಮುಂದಿನ ಕರ್ಮಗಳನ್ನು ನಿರಾಳವಾಗಿ ನಡೆಸಿಕೊಳ್ಳಬಹುದು ಎಂಬಂತಹ ಒಂದು ಚಿಂತನೆಯು ಕೂಡ ನಮ್ಮಲ್ಲಿ ಆಗ ಪ್ರಾಪ್ತಿಯಾಗ್ತದೆ. ಯಾವ ಸಮಯದಲ್ಲಿ ಎಷ್ಟು ಆಚಮನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದಕ್ಕೆ ವಿಧಿಯನ್ನು ಹೇಳಿದ್ದಾರೆ.
ಸ್ನಾನೆ ದಾನೆ ಚ ಜಪೆ ಹೋಮೆ ಸ್ವಾಧ್ಯಾಯೇ ದೇವತಾರ್ಚನೆ ಸಂಧ್ಯಾತ್ರಯೇ ಭೋಜನೆ ಚ ಪೂರ್ವಂ ಪಶ್ಚಾತ್ ದ್ವಿರಾಚಮೇತ್ ಅಂತ ಹೇಳಿದ್ದಾರೆ. ಅಂದರೆ ಸ್ನಾನವನ್ನು ಮಾಡುವ ಮೊದಲಿಗೆ ಮತ್ತು ನಂತರ, ಎಲ್ಲ ಕಡೆಯಲ್ಲಿ ಹಾಗೆ ಮೊದಲು ಮತ್ತು ನಂತರ ಅಂತ. ಪೂರ್ವಂ ಪಶ್ಚಾತ್ ದ್ವಿರಾಚಮೇತ್, ಸ್ನಾನ ದಾನ ಜಪವನ್ನು ಮಾಡುವಾಗ, ಸ್ವಾಧ್ಯಾಯ ವೇದಾಧ್ಯಯನವನ್ನು ಮಾಡುವಂತಹ ಸಂದರ್ಭದಲ್ಲಿ, ದೇವತಾ ಅರ್ಚನೆಯನ್ನು ದೇವತಾ ಪೂಜೆಯನ್ನು ಮಾಡುವಾಗ, ಸಂಧ್ಯಾಕಾಲ 3 ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯದಲ್ಲಿ ಸಂಧ್ಯಾವಂದನೆಯನ್ನು ಮಾಡುವಾಗ, ಭೋಜನದ ಪೂರ್ವ ಮತ್ತು ನಂತರದಲ್ಲಿ 2 ಬಾರಿ ಆಚಮನವನ್ನು ಮಾಡಬೇಕು ಅಂತ ಉಂಟು. ನಾವು ಸಾಮಾನ್ಯವಾಗಿ ದೇವತಾ ಪೂಜೆಯಲ್ಲಿ ಮಾಡ್ತೇವೆ, ಸಂಧ್ಯಾವಂದನೆಯಲ್ಲಿ ಮಾಡ್ತೇವೆ. ಭೋಜನ ಮಾಡುವಾಗ ಮೊದಲು ಮತ್ತು ನಂತರ ಯಾರು ಆಚಮನ ಮಾಡುವುದಿಲ್ಲ. ಅಷ್ಟು ಆಚಾರವಂತರು ಇದ್ದಾರೆ, ಮಾಡುವವರು ಇಲ್ಲ ಅಂತ ಅಲ್ಲ, ಸಾಮಾನ್ಯವಾಗಿ ಲೋಕದಲ್ಲಿ ನಮಗೆ ಕಾಣುವುದಿಲ್ಲ ಅಂತ. ಹೀಗೆ ಇಷ್ಟು ಸಮಯದಲ್ಲಿ ದ್ವಿರಾಚಮೇತ್ 2 ಬಾರಿ ಆಚಮನವನ್ನು ಮಾಡಬೇಕು. ಗೊತ್ತಾಯಿತು? 1 ಬಾರಿ ಆಚಮನ ಅಂತ ಹೇಳಿದರೆ 3 ಸರ್ತಿ ನೀರನ್ನು ಕುಡಿದು ಬಿಡುವಂಥದ್ದು, ಅದು ಒಂದಾಯಿತು. ಹಾಗೆ 2ನೇ ಬಾರಿ 3 ಸಲ ನೀರು ಕುಡಿದು ಬಿಡುವಂಥದ್ದು, ಇದು 2 ಬಾರಿ. ಕೆಲವು 2 ಬಾರಿ ಆಚಮನ ಅಂದರೆ ಖಾಲಿ 2 ಸರ್ತಿಯೇ ಮಂತ್ರ ಹೇಳಿ ಕುಡಿಯುವುದು ಅಂತ ತಿಳ್ಕೊಳ್ಬೇಡಿ. ಆದ್ದರಿಂದ ಹೇಳುವಾಗ ಆದಷ್ಟು ಬಿಡಿಸಿ ಬಿಡಿಸಿ ಹೇಳಿದರೆ ನಮ್ಮ ಜನರಿಗೆ ಗೊತ್ತಾಗುವಂಥದ್ದು, ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಷ್ಟು ಸಂದರ್ಭದಲ್ಲಿ ಪೂರ್ವಂ ಪಶ್ಚಾತ್, ಪೂರ್ವ ಮತ್ತು ನಂತರ ಈ ಕರ್ಮದಲ್ಲಿ ಆಚಮನವನ್ನು ಮಾಡಬೇಕು ಅಂತ ನಮಗೆ ಧರ್ಮಶಾಸ್ತ್ರವು ತಿಳಿಸ್ತಾ ಇದೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ಬರ್ತದೆ, ನಾವು ಎಲ್ಲಿಯೋ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ, ಅಲ್ಲಿ ಆಚಮನವನ್ನು ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ರೈಲಿನಲ್ಲಿ ಬಸ್ಸಿನಲ್ಲಿ ಹೋಗ್ತಾ ಇದ್ದೇವೆ, ಸಾಯಂಕಾಲ ಸಂಧ್ಯಾ ವಂದನೆಯ ಸಮಯ ಬಂತು, ಸಂಧ್ಯಾವಂದನೆ ಮಾಡಬೇಕು. ಸಂಧ್ಯಾವಂದನೆಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ, ಇದು ಸ್ಪಷ್ಟ. ಮಾನಸಿಕವಾಗಿ ಆದರೂ ಸಂಧ್ಯಾವಂದನೆ ಮಾಡಬೇಕು ಅಂತ ಉಂಟು. ಯಾಕೆ? ಅದು ನಿತ್ಯ ಕರ್ಮ, ನಿತ್ಯ ಕರ್ಮವನ್ನು ಬಿಡಲಿಕ್ಕಿಲ್ಲ. ಗೊತ್ತಾಯ್ತು? ಆ ಪ್ರಕಾರವಾಗಿ ಆಗ ಏನು ಮಾಡಬೇಕು? ಆಗ ನನಗೆ ಆಚಮನ ಮಾಡಲಿಕ್ಕೆ ನೀರಿಲ್ಲಲ್ಲ, ಶುದ್ಧವಾದಂತಹ ನೀರು ಸಿಗುವುದಿಲ್ಲ ಅಂತ ಹೇಳಿದರೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದರು ಶ್ರೌತಾಚಮನವನ್ನು ಮಾಡು. ಆ ಸಂದರ್ಭದಲ್ಲಿ ಶ್ರೌತಾಚಮನ ಅಂತ ಹೇಳಿದರೆ ಏನು? ನಿನ್ನ ಬಲ ಕಿವಿಯನ್ನು ಬಲ ಕೈಯಿಂದ ಮುಟ್ಟಿಕೋ, ಇದನ್ನು ಶ್ರೌತಾಚಮನ ಅಂತ ಹೇಳ್ತಾರೆ. ನೋಡಿ, ತುಂಬ ದೊಡ್ಡ ವಿಷಯವನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಎಲ್ಲರಿಗೂ ಅನುಕೂಲವಾಗತಕ್ಕಂತಹ ಏನು ವ್ಯವಸ್ಥೆಯನ್ನು ಕೂಡ ಶಾಸ್ತ್ರವು ಅನುಕೂಲ ಶಾಸ್ತ್ರ ಅಂತ ಏನು ಹೇಳ್ತೇವೆ, ಅದನ್ನು ಕೂಡ ಶಾಸ್ತ್ರವು ನಮಗೆ ಮಾಡಿಕೊಟ್ಟಿದೆ. ಅಂದರೆ ಒಟ್ಟಾರೆ ಈ ಕರ್ಮದಿಂದ ಮನುಷ್ಯನು ವಿಮುಖನಾಗಬಾರದು, ಪಾಪಿ ಆಗಬಾರದು ಅಂತ ಹೇಳುವಂಥದ್ದು ಋಷಿಗಳ ಉದ್ದೇಶ. ಆದ್ದರಿಂದ ಆ ಬಲ ಕಿವಿಯನ್ನು ಬಲ ಕೈಯಿಂದ ಮುಟ್ಟಿಕೊಳ್ಳುವಂಥದ್ದನ್ನು ಶ್ರೌತಾಚಮನ ಅಂತ ಹೇಳ್ತಾರೆ. ಏನು ಅದಕ್ಕೆ ನಮಗೆ ಆಧಾರ ಅಂತ ಕೇಳಿದರೆ, ಸತ್ಯಮಾಚಮನಾಶಕ್ತವು ಅಭಾವೇ ಸಲಿಲಸ್ಯವಾ ಪೂರ್ವೋಕ್ತೇಷು ನಿಮಿತ್ತೇಷು ದಕ್ಷಿಣಂ ಶ್ರವಣಂ ಸ್ಪೃಶೇತ್ ಅಂತ ಹೇಳಿದರು. ಅಂದರೆ ಆಚಮನವನ್ನು ಮಾಡಲಿಕ್ಕೆ ಸರಿಯಾದಂತಹ ಪರಿಸ್ಥಿತಿ ಇಲ್ಲ, ಅಭಾವೇ ಸಲಿಲಸ್ಯವ, ಶುದ್ಧವಾದಂತಹ ನೀರು ಸಿಗಲಿಲ್ಲ ಅಂತಾದರೆ ಆಗ ಬಲಕಿವಿಯನ್ನು ಮುಟ್ಟಿಕೊಳ್ಳಬೇಕು ಅಂತ ಹೇಳುವಂಥದ್ದು ಇದರ ತಾತ್ಪರ್ಯ. ಯಾತಕ್ಕೋಸ್ಕರವಾಗಿ ಅಂತ ಕೇಳಿದರೆ, ಅಭಾಸಾದೀನಿ ತೀರ್ಥಾನಿ ಗಂಗಾದ್ಯಾಹ ಸರಿತಸ್ತಥಾ ವಿಪ್ರಸ್ಯ ದಕ್ಷಿಣೇ ಕರ್ಣೆ ಸಂತೀತಿ ಮನುರಬ್ರವೀತ್. ಮನು ಅಂತ ಹೇಳುವಂತಹ ಮಹರ್ಷಿ ಹೇಳ್ತಾ ಇದ್ದಾನೆ, ಪ್ರಭಾಸಾದಿ ತೀರ್ಥಗಳು, ಗಂಗಾದಿ ನದಿಗಳು, ಅದೇ ರೀತಿಯ ಅವುಗಳೆಲ್ಲವೂ ಕೂಡ, ಮತ್ತು ಸೂರ್ಯ ಇತ್ಯಾದಿ ದೇವತೆಗಳು ವಿಪ್ರನ ಬಲಕಿವಿಯಲ್ಲಿ ಇರುವುದರಿಂದ ಅಲ್ಲಿ ಆಚಮನಕ್ಕೆ ನೀರಿನ ಅಭಾವ ಇದ್ದರೂ ಬಲಕಿವಿಯಿಂದ ಆ ದಕ್ಷಿಣ ಕರ್ಣವನ್ನು ಸ್ಪರ್ಶ ಮಾಡಿಕೊಂಡು ಮುಂದಿನ ಕರ್ಮವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಇದರ ಅಭಿಪ್ರಾಯ. ಆದ್ದರಿಂದ ನಾವು ಸುಮ್ಮನೆ ತಪ್ಪಿಸಿಕೊಳ್ಳುವಾಗಿಲ್ಲ, ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ, ರೈಲಲ್ಲಿ ಹೋಗ್ತಾ ಇದ್ದೇನೆ, ಪ್ರಯಾಣದಲ್ಲಿದ್ದೆ, ಸಂಧ್ಯಾವಂದನೆ ಅಥವಾ ಆಚಮನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆ ಸಮಯ ಬಂದ ಕೂಡಲೇ ಪಾದರಕ್ಷೆ ಹಾಕಿದರೆ ಪಾದರಕ್ಷೆಯನ್ನು ಅಲ್ಲೇ ಬಿಡುವುದು, ಅಂಗಿ ಹಾಕಿದ್ದಿದ್ರೆ ಅದೆಲ್ಲ ಹಾಗೇ ಇರಲಿ, ಖಾಲಿ ಶ್ರೌತಾಚಮನವನ್ನು ಮಾಡಿ ಮಾನಸಿಕವಾಗಿ ಸಂಧ್ಯಾವಂದನೆಯ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಋಷಿಗಳು ನಮಗೆ ಎತ್ತಿ ತೋರಿಸಿದ್ದಾರೆ. ಅಂದರೆ ಒಂದು ನಿತ್ಯ ಕರ್ಮ ಅಂತ ಹೇಳುವಂಥದ್ದು ಅದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಹೇಳುವಂಥದ್ದು ನಾವು ತಿಳಿದುಕೊಳ್ಬೇಕಾಗ್ತದೆ. ಹೀಗೆ ಬಗೆ ಬಗೆಯಾಗಿ ನಮಗೆ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಕರ್ಮದಲ್ಲಿಯೂ ಕೂಡ ಆಚಮನ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಪುನಃ ಪುನಃ ಹೇಳುವಂಥದ್ದು, ಎಂಜಿಲು ಬಾಯಿಯ ಒಳಗೆ ಕೈಯನ್ನು ತಾಗಿಸಿ ಮಾಡುವಂಥದ್ದು ಅಥವಾ ಆ ನೀರನ್ನು ಕುಡಿಯುವಾಗ ಶಬ್ದವನ್ನು ಮಾಡುವಂಥದ್ದು ಇದು ಯಥೋಚಿತವಾದದ್ದಲ್ಲ. ಆದ್ದರಿಂದ ಬಹಳ ಯುಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಆಚಮನವನ್ನು ನಾವು ಮಾಡಿ ಕರ್ಮವನ್ನು ಮಾಡಿದಾಗ ಆ ಕರ್ಮದ ಉದ್ದಿಷ್ಟವಾದಂತಹ ಫಲ
ಆ ಕರ್ಮಿಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಈ ಆಚಮನ ಅಂತ ಹೇಳತಕ್ಕಂತಹ ವಿಚಾರವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ.